ಬೆಂಗಳೂರು ಅಂದ ಮೇಲೆ ನೆನಪಾಗೋದು ಐಟಿ ಹಬ್ ಮಾತ್ರವಲ್ಲ, ಅಲ್ಲಿನ ಬೆವರಿಳಿಸುವ ಟ್ರಾಫಿಕ್ ಕೂಡ. ಅದರಲ್ಲೂ ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಲ್ಲಿ ಸಿಲುಕಿಕೊಂಡರೆ ಮುಗಿಯಿತು, ಅರ್ಧ ಆಯಸ್ಸು ಅಲ್ಲೇ ಹೋದಂತೆ ಭಾಸವಾಗುತ್ತದೆ. ಆದರೆ ಈಗ ಸಿಟಿ ಜನರಿಗೆ, ಅದರಲ್ಲೂ ದಕ್ಷಿಣ ಬೆಂಗಳೂರು ಮಂದಿಗೆ ಒಂದು ಸಖತ್ ಗುಡ್ ನ್ಯೂಸ್ ಸಿಕ್ಕಿದೆ. ಬಹುಕಾಲ ಕನಸಾಗಿದ್ದ ಡಬಲ್ ಡೆಕ್ಕರ್ ಫ್ಲೇವರ್ ಈಗ ಸಂಪೂರ್ಣ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿದೆ. ಏನಿದು ಡಬಲ್ ಡೆಕ್ಕರ್ ವಿಶೇಷ? ನಮ್ಮ ಬೆಂಗಳೂರಿನಲ್ಲೇ ಇದು ಮೊಟ್ಟ ಮೊದಲ ಪ್ರಯೋಗ. BMRCL ವತಿಯಿಂದ ಸುಮಾರು 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅದ್ಭುತವನ್ನು ನಿರ್ಮಿಸಲಾಗಿದೆ. ಈ ಮೇಲ್ಸೇತುವೆಯ ವಿಶೇಷ ಏನೆಂದರೆ, ಒಂದು ಪಿಲ್ಲರ್ ಮೇಲೆ ಕೆಳಗಡೆ ವಾಹನಗಳು ಓಡಾಡಿದರೆ ಅದರ ಮೇಲ್ಗಡೆ ಮೆಟ್ರೋ ರೈಲು ಸಂಚರಿಸುತ್ತದೆ. ಅಂದರೆ ರಸ್ತೆಯ ಮೇಲೆ ರಸ್ತೆ, ಅದರ ಮೇಲೆ ಮೆಟ್ರೋ. ಈ ಮೇಲ್ಸೇತುವೆ ಒಟ್ಟು 5.25 ಕಿಲೋಮೀಟರ್ ಉದ್ದವಿದ್ದು ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೂ ಹರಡಿಕೊಂಡಿದೆ. ನಿಮಗೆ ನೆನಪಿರಬಹುದು, 2024 ಜುಲೈ ತಿಂಗಳಲ್ಲಿ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ಕಡೆಗೆ ಹೋಗುವ ಒಂದು ಬದಿಯ ಮಾರ್ಗವನ್ನು ಓಪನ್ ಮಾಡಲಾಗಿತ್ತು. ಆದರೆ ಸಿಲ್ಕ್ ಬೋರ್ಡ್ ನಿಂದ ರಾಗಿಗುಡ್ಡಕ್ಕೆ ಬರುವ ಮಾರ್ಗ ಮಾತ್ರ ಬಾಕಿ ಇತ್ತು. HSR ಲೇಔಟ್ ಬಳಿ ಸ್ವಲ್ಪ ಕಾಮಗಾರಿ ಬಾಕಿ ಇದ್ದುದರಿಂದ ವಾಹನ ಸವಾರರು ಕಾಯುವಂತಾಗಿತ್ತು. ಆದರೆ ಈಗ ಆ ಕಾಯುವಿಕೆಗೆ ಅಂತ್ಯವಾಗಿದೆ. ಎರಡನೇ ಬದಿಯ ಮಾರ್ಗವು ಕಂಪ್ಲೀಟ್ ಆಗಿದ್ದು ನಿನ್ನೆಯಿಂದಲೇ ಪ್ರಾಯೋಗಿಕವಾಗಿ ವಾಹನ ಸಂಚಾರ ಅವಕಾಶ ಮಾಡಿಕೊಡಲಾಗಿದೆ. ಈಗ ನೀವು ಯಾವುದೇ ಅಡೆತಡೆ ಇಲ್ಲದೆ ಎರಡು ಕಡೆ ಆರಾಮವಾಗಿ ಸಂಚರಿಸಬಹುದು. ಎಷ್ಟು ಸಮಯ ಉಳಿಯುತ್ತದೆ ಗೊತ್ತಾ? ಸಾಮಾನ್ಯವಾಗಿ ಪೀಕ್ ಅವರ್ಗಳಲ್ಲಿ ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ತಲುಪಲು ಹರಸಾಹಸ ಪಡಬೇಕಿತ್ತು. ಕನಿಷ್ಠ 20 ರಿಂದ 30 ನಿಮಿಷಗಳು ಬೇಕಾಗುತ್ತಿತ್ತು. ಆದರೆ ಈ ಡಬಲ್ ಡೆಕ್ಕರ್ ಬಂದ ಮೇಲೆ ನಿಮ್ಮ ಪ್ರಯಾಣದ ಸಮಯ 30% ಉಳಿತಾಯ ಆಗುತ್ತದೆ. ಇಡೀ 5 ಕಿಲೋಮೀಟರ್ ದೂರವನ್ನು ಕೇವಲ 4 ರಿಂದ 5 ನಿಮಿಷಗಳಲ್ಲಿ ಕ್ರಮಿಸಬಹುದು ಅಂದರೆ ನಂಬ್ತೀರಾ? ಹೌದು, ಈಗ ಇದು ಸಾಧ್ಯ. ಸಿಲ್ಕ್ ಬೋರ್ಡ್ ಮತ್ತು ರಾಗಿಗುಡ್ಡ ನಡುವೆ ಸಿಗ್ನಲ್ಗಳ ಕಾಟ ಇರುವುದಿಲ್ಲ. ಅಕ್ಷರಶಃ ಸಿಗ್ನಲ್ ಮುಕ್ತ ಪ್ರಯಾಣ ನಿಮ್ಮದಾಗಲಿ. ಸಿಲ್ಕ್ ಬೋರ್ಡ್ ಮತ್ತು ರಾಗಿಗುಡ್ಡ ನಡುವೆ ಸಿಗ್ನಲ್ ಕಾಟ ಇರುವುದಿಲ್ಲ. ಅಕ್ಷರಶಃ ಸಿಗ್ನಲ್ ಮುಕ್ತ ಪ್ರಯಾಣ ನಿಮ್ಮದಾಗಲಿದೆ. ಈ ಫ್ಲೈಓವರ್ ಕಂಪ್ಲೀಟ್ ಆಗಿರುವುದರಿಂದ ಮುಖ್ಯವಾಗಿ HSR ಲೇಔಟ್, BTM ಲೇಔಟ್ ಮತ್ತು ಹೊಸೂರು ರಸ್ತೆ ಕಡೆಗೆ ಓಡಾಡುವ ಜನರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಬನಶಂಕರಿ ಕಡೆಯಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವವರು ಇನ್ನು ಮುಂದೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ನಲ್ಲಿ ತಾಸುಗಟ್ಟಲೆ ನಿಲ್ಲುವ ಅವಶ್ಯಕತೆ ಇಲ್ಲ. ಹೊಸ ಫ್ಲೇವರ್ ಓಪನ್ ಆಗಿರುವುದರಿಂದ ಸದ್ಯಕ್ಕೆ ಪ್ರಾಯೋಗಿಕ ಸಂಚಾರಕ್ಕೆ ಬಿಡಲಾಗಿದೆ. ರಸ್ತೆ ಸಖತ್ ಫ್ರೀ ಇದೆ ಅಂದ ತಕ್ಷಣ ಅತಿ ವೇಗವಾಗಿ ಚಾಲನೆ ಮಾಡಬೇಡಿ. ಬೆಂಗಳೂರಿನ ಈ ಸುಂದರ ಡಬಲ್ ಡೆಕ್ಕರ್ ಮೇಲ್ಸೇತುವೆಯ ಅನುಭವವನ್ನು ಸುರಕ್ಷಿತವಾಗಿ ಆನಂದಿಸಿ. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.